ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ದಿನ ಹೊಚ್ಚ ಹೊಸ ಕಥೆಯೊಂದನ್ನು ನಿಮಗೋಸ್ಕರ ತಂದಿದ್ದೇವೆ. ಕಥೆಯ ಶೀರ್ಷಿಕೆ ಅನುಬಂಧ. ಹಾಗಾದರೆ ತಡ ಮಾಡದೆ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಅಮ್ಮ, ಬೆಳಗ್ಗೆ ಈ ಕೂಗು ಕೇಳಿ ಅಡುಗೆ ಮಾಡ್ತಾ ಇದ್ದ ಅನುಪಮಾ ಅವರು ಕೈನಲ್ಲಿ ಸೌಟ್ ಹಿಡ್ಕೊಂಡೇ ಮಗಳ ರೂಮ್ಗೆ ಹೋದರು. ಏನೇ ಸಾನು, ಯಾವಾಗಲೇ ಬುದ್ಧಿ ಬಿಡ್ತೀಯ ನೀನು? ಬೆಳಗ್ಗೆ ಎದ್ದ ತಕ್ಷಣ ನಿನ್ಪಾಡಿಗೆ ನೀನು ಸ್ನಾನಕ್ಕೆ ಹೋಗೋಕೆ ಏನೇ? ಇನ್ನು ಸಣ್ಣ ಮಗುನಾ ನೀನು? ಹೀಗೆ ಆದರೆ ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಏನೇ ಮಾಡ್ತೀಯಾ? ಆಗ ತಾನೇ ನಿದ್ದೆಯಿಂದ ಎಚ್ಚರಗೊಳ್ತಿದ್ದ ಹುಡುಗಿ ಕಣ್ಣು ಕಿರಿದಾಗ್ಬಿಟ್ಟು ರೇಗ್ತಾ ಇರೋ ತನ್ನಮ್ಮನನ್ನೇ ನೋಡ್ತಾ, ದಿನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಮುಖ ನೋಡಿದ್ಮೇಲೆ ನನ್ನ ಮುಂದಿನ ಕೆಲಸ ಅಂತ ನಿನಗೂ ಗೊತ್ತು. ಅದಕ್ಕೂ ಈ ಕಿರಿಕ್ ಯಾಕಮ್ಮ? ಇನ್ನು ಈ ಮದುವೆ ಗಂಡ ಅನ್ನೋ ಜಂಜಾಟಗಳೇ ನನಗೆ ಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಆದರೂ ದಿನ ಅದೇ ವಿಷಯ ತೆಗಿತೀಯಲ್ಲ. ಗುಣಗುತ್ತಾ ಎದ್ದು ತನ್ನ ಹೊದಿಕೆ ಮಾಡಿಸಿ ಟವಲ್ ತೆಗೆದುಕೊಂಡು ಸ್ನಾನದ ಮನೆ ಹೊಕ್ಕಳು ಸಾನ್ವಿ ಜಗದೀಶ್. 5 ಅಡಿ ಎತ್ತರದ ಈ ಹುಡುಗಿಗೆ ಮಾತಿನ ಮಲ್ಲಿ, ಜಗಳಗಂಟಿ, ಕುಳ್ಳಿ ಇವೆಲ್ಲ ಇವಳ ಸ್ನೇಹಿತರಿಂದ ಸಿಕ್ಕಿರೋ ಬಿರುದುಗಳು. ಇವಳ ತಾಯಿ ಅನುಪಮ ಗೃಹಿಣಿ, ತಂದೆ ಜಗದೀಶ್ ಅಡುಗೆ ಭಟ್ರು. ಒಂದು ದರ್ಶಿನಿ ಹೋಟೆಲ್ನಲ್ಲಿ ಅಡುಗೆ ಕೆಲಸ ಮಾಡಿಕೊಂಡೇ ಮಗ ಆದಿತ್ಯನನ್ನು ಇಂಜಿನಿಯರಿಂಗ್ ಓದಿಸಿದ್ರು. ಓದು ಮುಗಿದು ಕೆಲಸ ಸಿಕ್ಕ ಮೇಲೆ ಮನೆಯಲ್ಲಿ ಯಾರಿಗೂ ಹೇಳದೆ ಕಾಲೇಜ್ ದಿನಗಳಲ್ಲೇ ತಾನು ಪ್ರೀತಿಸಿದ್ದ ಹುಡುಗಿಯನ್ನು ಮದುವೆಯಾಗಿ ಮನೆ ಬಿಟ್ಟು ಹೋಗಿದ್ದಾನೆ ಆದಿತ್ಯ. ಚಿಕ್ಕ ವಯಸ್ಸಿನಿಂದ ಗಂಡು ಮಗ ಅನ್ನೋ ಕಾರಣಕ್ಕೆ ಏನೋ ಅವರ ಪ್ರೀತಿಯನ್ನು ಆದಿತ್ಯನಿಗೆ ಹೆಚ್ಚಾಗೇ ಧಾರೆ ಎರೆದು ಮಗಳನ್ನು ನಿರ್ಲಕ್ಷ್ಯ ಮಾಡಿದ್ದ ಜಗದೀಶ್ ಮಗನ ಈ ನಡವಳಿಕೆಯಿಂದ ತುಂಬ ನೋವು ಅನುಭವಿಸಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಮನೆ ಬಿಟ್ಟು ಹೋಗುವಾಗ ಅವನು ಬರೆದಿದ್ದ ಪತ್ರ ಓದಿ ಆದಿ ಎಂದು ಸಣ್ಣ ಮಟ್ಟದ ಹೃದಯಾಘಾತಕ್ಕೊಳಗಾಗಿದ್ರು. ಮಗನ ಮೇಲೆ ಅಪಾರ ಪ್ರೀತಿ ನಂಬಿಕೆ ಇಟ್ಟಿದ್ದ ಅನುಪಮ ಕೂಡ ಆದಿತ್ಯನ ವರ್ತನೆಯಿಂದ ಬಹಳ ಸಂಕಟಪಟ್ಟಿದ್ರು. ಆದರೆ ಎಂದು ಅನುಪಮ ಅವರು ಮಕ್ಕಳ ಮಧ್ಯೆ ತಾರತಮ್ಯ ಮಾಡಿದವರಲ್ಲ. ಹಾಗಾಗಿ ಸಾನುಗೆ ಅಪ್ಪನಿಗಿಂತ ಅಮ್ಮನ ಕಂಡ್ರೆ ಪ್ರೀತಿ ಹೆಚ್ಚು. ಹಾಗಂತ ಅಪ್ಪನೇನು ಕಣ್ಸಿರ್ಲಿಲ್ಲ ಈ ಹುಡುಗಿ. ಎಷ್ಟು ಬೇಕೋ ಅಷ್ಟು ಗೌರವ ಪ್ರೀತಿ ಕೊಡ್ತಾ ಇದ್ಲು. ಆದರೂ ಅಮ್ಮ ಅಂದರೆ ಪ್ರಾಣ. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ ಮುಖ ಕಂಡ್ರೆ ದಿನ ಚೆನ್ನಾಗಿರುತ್ತೆ ಅನ್ನೋದು ಅವಳ ನಂಬಿಕೆ. ಅವಳ ಮೊಬೈಲ್ ವಾಲ್ಪೇಪರ್ ಕೂಡ ಅಮ್ಮನದ್ದೇ ಭಾವಚಿತ್ರ. ಅಮ್ಮನ ಹೊರತಾಗಿ ಇವಳಿಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಈ ಹುಡುಗಿ ಕೆಲಸದಲ್ಲಿ ಎಷ್ಟು ಚುರುಕೋ ಅಷ್ಟೇ ಮುಗ್ಧತೆ ತುಂಬಿದೆ ಅವಳ ನಡವಳಿಕೆ ಮತ್ತು ಮಾತುಕತೆಗಳಲ್ಲಿ. ಅಮ್ಮ, ಡಬ್ಬಿಗೇನು? ತಟ್ಟೆಯಲ್ಲಿ ದೋಸೆಗೆ ಉಪ್ಪಿನಕಾಯಿ ನೆಂಚಿ ತಿಂತಾ ಇದ್ದ ಸಾನುಗೆ ಊಟ ತಿಂಡಿ ವಿಷಯದಲ್ಲಿ ತುಂಬಾ ಶ್ರದ್ಧೆ. ಡಬ್ಬಿಗೆ ಪಲಾವ್ ಮಾಡಿದ್ದೀನಿ ಅಂತ ಹೇಳುತ್ತಲೇ ಅವಳ ತಲೆ ನೇವರಿಸಿದ ಅನುಪಮ ಅವರು, ಕೆಲಸದಲ್ಲಿ ತುಂಬ ಆಯಾಸನ ಕಂದ, 1 ವಾರಕ್ಕೆ ಇಳಿದು ಹೋಗಿದ್ದೀಯಾ? ಆಪ್ಯಾಯತೆಯಿಂದ ಕೇಳಿದರು. ಸಾನ್ವಿ ಮಾಡ್ತಾ ಇರೋದು PA ಕೆಲಸ. ಮೈ ಮನಸ್ಸುಗಳೆರಡು ಹೈರಾಣಾದರೂ ಅಮ್ಮನ ಬಳಿ ತೋರಿಸ್ಕೊಳ್ಳೋದಕ್ಕಾಗದೆ, ಅಮ್ಮ, ನಾನೇನು ಕೆಲಸ ಮಾಡ್ತಾ ಇರೋದು ಸಣ್ಣ ಕಂಪ್ನಿನ, ದೇಶದಲ್ಲೇ ಹೆಸರು ಮಾಡಿರೋ ಕೋಟ್ಯಾಂತರ ರೂಪಾಯಿ ವಹಿವಾಟಿರೋ ವರ್ಮಾ ಗ್ರೂಪಮ್ಮ. ಅಲ್ಲಿ ಕೆಲಸ ಸಿಗೋದೇ ಪುಣ್ಯ. ಆಫೀಸಕ್ಕೆ ಹೊರಡೋದಕ್ಕೆ ತಯಾರಾಗ್ತಾ ಹೇಳಿದ್ಲು. ಓಹೋ, ನೀನೊಬ್ಳೇ ಪುಣ್ಯವಂತೆ, ಬೇರೆ ಎಲ್ಲ ಏನು ಪಾಪವಂತರಾ? ಮೂತಿ ಸೊಟ್ಟ ಮಾಡ್ತಾ ವ್ಯಂಗ್ಯ ನುಡಿದಿದ್ರು. ಆಗ ತಾನೇ ಮನೆಯೊಳಗೆ ಬಂದ ಜಗದೀಶ್ ಅವರ ತಂಗಿ ಸೌಭಾಗ್ಯ. ಯಾವ ಭಾಗ್ಯಕ್ಕೆ ಇವ್ರಿಗೆ ಸೌಭಾಗ್ಯ ಅಂತ ಹೆಸರಿಟ್ರೋ. ಗುಣಗುತ್ತಲೇ ತನ್ನ ಪಾಡಿಗೆ ತಾನು ತಯಾರಾಗ್ತಾ ಇದ್ಲು ಸಾನು. ಪಕ್ಕದ ಬೀದಿಯಲ್ಲೇ ಇರೋ ಅತ್ತೆ ಹೀಗೆ ಒತ್ತು ಗೊತ್ತು ಇಲ್ಲದೆ ಮನೆಗೆ ನುಗ್ಗೋದು ಇವಳಿಗೆ ಕಿರಿಕಿರಿ. ಆದರೆ ಹಿರಿಯರು ಅಂತ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡೋದಿಲ್ಲ. ಆದರೆ ಮನಸ್ಸಿನಲ್ಲಿ ಅದೆಷ್ಟು ಸಹಸ್ರನಾಮ ಮಾಡ್ತಾಳೋ ಗೊತ್ತಿಲ್ಲ. ಸೌಭಾಗ್ಯ ಅವರ ಮಗ ವಿಶಾಲ್ಗೆ ಸಾನುನ ಮದುವೆ ಮಾಡಿಕೊಡೋ ಆಸೆ ಅನುಪಮ ಅವರದ್ದು. ಇದನ್ನೊಮ್ಮೆ ಸೌಭಾಗ್ಯರ ಎದುರು ವ್ಯಕ್ತಪಡಿಸಿದಾಗ, ಏನತ್ಗೆ ಮಗ ಹೇಳ್ದೆ ಕೇಳದೆ ಮದುವೆ ಆಗಿ ಮನೆಗೆ ಸೊಸೆ 1 ರೂಪಾಯಿನೂ ಸಾಮಾನು ತಂದಿಲ್ಲ ಅಂತ ನಿಮ್ಮ ಮಗಳನ್ನು ಹೀಗೆ ನನ್ನ ಮಗನ ಖಾಲಿ ಕೈನಲ್ಲಿ ಗಂಟು ಹಾಕಕ್ಕೆ ನೋಡ್ತಾ ಇದ್ದೀರಾ? ನನ್ನ ಮಗ ಮದುವೆ ಆಗ್ತೀನಿ ಅಂದರೆ ಹುಡುಗಿರು ಕ್ಯೂ ನಿಲ್ತಾರೆ, ಅಷ್ಟು ಅಂದಗಾರ ಅವನು. ಅವರ ಮಾತಿನಿಂದ ಸಾಕಷ್ಟು ನೊಂದು ಹೋಗಿದ್ರು ಅನುಪಮ. ಆದರೆ ಓದು ಮುಗಿಸಿ ಈಗ ಸಾನುಗೆ ವರ್ಮಾ ಗ್ರೂಪ್ ಅನ್ನೋ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿರೋದಲ್ಲದೆ ವಿಶಾಲ್ಗಿಂತ ಹೆಚ್ಚಿನ ಸಂಬಳ ಇವಳಿಗೆ ಸಿಗ್ತಾ ಇದೆ ಅಂತ ತಿಳಿದಾಗಿನಿಂದ ಸೌಭಾಗ್ಯರ ಹೊಟ್ಟೆ ಉರಿ ತಣಿಯುತ್ತಲೇ ಇಲ್ಲ. ಆದರೂ ಸ್ವಲ್ಪ ಮಟ್ಟಿನ ತೃಪ್ತಿ ಸಿಗಲು ಆ ಹುಡುಗಿನ ಹಂಗಿಸಿ ಮಾತನಾಡ್ತಾ ಇರ್ತಾರೆ. ಆದರೆ ಅವರ ಯಾವ ಕುಹಕದ ಮಾತು ಸಾನ್ವಿ ಮನಸ್ಸಿಗೆ ನಾಟೋದೇ ಇಲ್ಲ. ನೀಲಿ ಜೀನ್ಸ್ ಪ್ಯಾಂಟಿಗೆ ಕಪ್ಪು ಬಣ್ಣದ ಕುರ್ತಾ,
ತುಟಿಗೆ ತೆಳುವಾಗಿ ಲಿಪ್ಸ್ಟಿಕ್, ಕಣ್ಣಿಗೆ ದಪ್ಪವಾಗಿ ಕಾಡಿಗೆ, ಎಡಗೈಗೆ ವಾಚ್ ಕಟ್ಕೊಂಡು ಹಣೆಗೆ ಸಣ್ಣ ಬಿಂದಿ ಇಟ್ಟು ತಯಾರಾದ ಗುಂಗರ ಕೂದಲಿನ ಚೆಲುವೆ ಸಾನ್ವಿನ ನೋಡಿದ ಯಾವುದೇ ತರುಣನಿಗೂ ಆದರೂ ಕ್ಷಣ ಎದೆಬಡಿತ ಜೋರಾಗೋದು ಖಂಡಿತ. ಆದರೂ ಈ ಅನುರೂಪ ಸುಂದರಿಗೆ ಇಲ್ಲಿವರೆಗೂ ಯಾವ ತರುಣನ ಮೇಲೆಯೂ ಪ್ರೀತಿ ಪ್ರೇಮ ಇರಲಿ, ಕ್ರಶ್ ಕೂಡ ಆಗಿಲ್ಲ. ಅಂತೂ ತಯಾರಾಗಿ ಪರ್ಸ್ ಹಿಡಿದು ತನ್ನ ಸ್ಕೂಟಿ ಏರಿ ಕೆಲಸಕ್ಕೆ ಹೊರಟಳು ಸಾನ್ವಿ. ಕೆಲಸಕ್ಕೆ ಸೇರಿ ಒಂದೇ ವಾರಕ್ಕೆ ಎಲ್ಲರ ಮೆಚ್ಚುಗೆ ಪಡೆದಿದ್ಲು. ಎಷ್ಟೇ ಆಗಲಿ ಮಾತಿನ ಮಲ್ಲಿ, ಮಾತಲ್ಲೇ ಎಲ್ಲರ ಮನಸ್ಸನ್ನು ಗೆಲ್ಲಬಲ್ಲ ಚಾಣಾಕ್ಷತೆ ಹೊಂದಿರೋಳು. 9 ಗಂಟೆಗೆ ಕಚೇರಿ ತಲುಪಿ MD ಕ್ಯಾಬಿನ್ನಲ್ಲಿದ್ದ 2 ಮುಖ್ಯ ಕಡತ ಹಿಡಿದು ವರ್ಮಾ ಮ್ಯಾನ್ಷನ್ ಕಡೆ ಹೊರಟ್ಲು. ಅಣ್ಣನ ಮದುವೆ ಸಲುವಾಗಿ 1 ವಾರ ಸಾನು ಅವಳ ಬಾಸ್ ಮನೆಯಿಂದನೇ ಕೆಲಸ ಮಾಡೋದು ಇವಳಿಗೆ ತಿಳಿದಿತ್ತು. ಹಾಗಾಗಿ 2 ಮುಖ್ಯ ಕೊಟೇಶನ್ಗೆ ತನ್ನ ಬಾಸ್ನ ಸಹಿ ಬೇಕೆಂದು ಮ್ಯಾನೇಜರ್ಗೆ ತಿಳಿಸಿ ತನ್ನ ಬಾಸ್ ಮನೆಯತ್ತ ಹೊರಟಿದ್ಲು. ವರ್ಮಾ ಗ್ರೂಪ್ನ ಜನಕ ರಾಜ್ ವರ್ಮಾ. ಅವರು ಕಾಲವಾಗಿ ವರ್ಷಗಳೇ ಕಳೆದಿವೆ. ಈಗವರ ಧರ್ಮಪತ್ನಿ ದುರ್ಗಾದೇವಿ ಈ ಮನೆಯ ಹಿರಿತಲೆ. ಮಗ ದೇವರಾಜ್ ವರ್ಮಾ, ಸೊಸೆ ಜಾನಕಿ ದೇವಿಗೆ 3 ಸಂತಾನ. ಹಿರಿಮಗ ಯುವರಾಜ್ ವರ್ಮಾ, ಎರಡನೇ ಮಗ ಸೂರಜ್ ವರ್ಮಾ, ಕಿರಿಯ ಮಗ ನೀರಜ್ ವರ್ಮಾ. ದುರ್ಗಾದೇವಿ ಅವರ ಕಿರಿಯ ಸಂತಾನ ವರ್ಮಾ ಪರಿವಾರದ ಮುದ್ದಿನ ಮಗಳು ಮಧುಮತಿ ವರ್ಮಾ. ಅವರ ಹೆಸರನ್ನು ಮಾತ್ರ ಈ ಮನೆಯಲ್ಲಿ ಯಾರೂ ಎತ್ತೋದಿಲ್ಲ. ಆಕೆ ಎಲ್ಲಿದ್ದಾಳೆ, ಬದುಕಿದ್ದಾಳ ಇಲ್ವಾ ಅನ್ನೋದು ಸಹ ಈ ಮನೆಯವರಿಗೆ ಗೊತ್ತಿಲ್ಲ. ಈ ನಿರ್ಲಕ್ಷ್ಯಕ್ಕೆ ಕಾರಣ ಮನೆಯ ಹಿರಿಯರು ಮಧುಮತಿ ಮದುವೆ ಗೊತ್ತುಪಡಿಸಿದ ದಿನವೇ ಅವರು ದೇವಸ್ಥಾನಕ್ಕೆ ಹೋಗೋ ನೆಪ ಮಾಡಿಕೊಂಡು ಮನೆಯಿಂದ ಹೊರ ಹೋದವಳು ವಾಪಸ್ ಬರುವಾಗ ತಾನು ಪ್ರೀತಿಸಿದ ಹುಡುಗನ ಕೈನಲ್ಲಿ ತಾಳಿ ಕಟ್ಟಿಸ್ಕೊಂಡು ಮನೆ ಬಾಗಿಲಿಗೆ ಬಂದು ನಿಂತು ತನ್ನ ಹೆತ್ತವರ ದೃಷ್ಟಿಯಲ್ಲಿ ಅಂದೇ ತೀರ್ಕೊಂಡ್ಬಿಟ್ಲು. ಈ ಘಟನೆ ನಡೆದು ಈಗಾಗಲೇ ಸುಮಾರು 22 ವರ್ಷ ಸರಿದು ಹೋಗಿವೆ. ಪ್ರಸ್ತುತ ವರ್ಮಾ ಗ್ರೂಪ್ನ ಟೆಕ್ಸ್ಟೈಲ್ಸನ್ನು ಈ ಮನೆಯ ಹಿರಿ ಮೊಮ್ಮಗ ಯುವರಾಜ್ ವಹಿಸ್ಕೊಂಡ್ರೆ ವರ್ಮಾ ಡೆವಲಪರ್ಸ್ನ ಜವಾಬ್ದಾರಿಯನ್ನು ಸೂರಜ್ ವಹಿಸ್ಕೊಂಡಿದ್ದಾನೆ. ವರ್ಮಾ ಗ್ರೂಪ್ನ RV ಸಾಫ್ಟ್ವೇರ್ ಸೊಲ್ಯೂಷನ್ಸ್ನ ಜವಾಬ್ದಾರಿ ಇನ್ನೂ ತಂದೆ ದೇವರಾಜ್ ಹೆಗಲ್ ಮೇಲೇ ಇದೆ. ಕಿರಿ ಮಗ ನೀರಜ್ ವರ್ಮಾ MBA ಮುಗಿಸಿದ್ರೆ ಆ ಜವಾಬ್ದಾರಿಯನ್ನು ಅವನ ಹೆಗಲ್ ಮೇಲೆ ಹಾಕಿ ಬಿಸ್ನೆಸ್ ಕೆಲಸದಿಂದ ನಿವೃತ್ತಿ ಪಡೆದು ಜಾಲಿಯಾಗಿ ವರ್ಲ್ಡ್ ಟೂರ್ ಮಾಡೋ ಯೋಜನೆ ಹಾಕ್ಕೊಂಡಿದ್ದಾರೆ ದೇವರಾಜ್. ಈಗ ಪ್ರಸ್ತುತ ದೇವರಾಜ್ ಅವರ ಬಾಲ್ಯ ಸ್ನೇಹಿತನ ಮಗಳು ನೀತಾ ಜೊತೆ ಯುವರಾಜ್ ಮದುವೆ ನಡೆಯೋದ್ರಲ್ಲಿತ್ತು. ಇನ್ನು 3 ದಿನದಲ್ಲಿ ಮದುವೆ. ನೀತಾ ಮತ್ತು ಯುವರಾಜ್ ಮದುವೆಗೆ ಎಂದು ಒಂದು 5 ಸ್ಟಾರ್ ರೆಸಾರ್ಟ್ನಲ್ಲಿ ಭರ್ಜರಿ ವ್ಯವಸ್ಥೆ ನಡೆದಿದೆ. ಮನೆಯಲ್ಲಿ ಮದುವೆ ಸಂಭ್ರಮ ಇದ್ರೂ ಸೂರಜ್ ಆಫೀಸ್ ಕೆಲಸದ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾನೆ ಅಂತ ಅವನ ತಾಯಿ ಜಾನಕಿಯವರಿಗೆ ಅಸಮಾಧಾನ. ಸೂರಿ, 4 ದಿನ ಕೆಲಸ ಮಾಡಲಿಲ್ಲ ಅಂತಂದರೆ ನಿನ್ನ ಕಂಪ್ನಿ ಏನು ಮುಳುಗೋಗೋದಿಲ್ಲ. ಚಿಕ್ಕವ್ ನೋಡಿದ್ರೆ ನಾಳೆ ಊರಿಗೆ ಬರ್ತಿದ್ದೀನಿ ಅಂತಾನೆ. ನೀನು ಹೀಗೆ, ಅದಕ್ಕೆ ಹೇಳೋದು ಒಬ್ಳು ಮಗಳಿರಬೇಕು ಅಂತ. ಬೇಸರದಲ್ಲಿ ಹೇಳಿದ್ರೆ, ಅಮ್ಮ, ಫಸ್ಟ್ ಆಫ್ ಆಲ್ 4 ದಿನ ಅಂದರೆ ಏನು? 1 ದಿನಾನ ಇಲ್ಲ 4 ದಿನಾನ? ಕರೆಕ್ಟಾಗಿ ಹೇಳು. ನೆಕ್ಸ್ಟ್ ನಾನೇನು ಆಫೀಸಿಗೆ ಹೋಗ್ತಿಲ್ಲ. 2 ಟೆಂಡರ್ ಫೈಲ್ಗೆ ಅರ್ಜೆಂಟ್ ಸಹಿ ಮಾಡಬೇಕು. ನನ್ನ PAಗೆ ಬರೋಕ್ಕೆ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನಿನ್ನ ಮುದ್ದಿನ ಮಗ ಚಿಕ್ಕ ನಾಳೆ ಅಲ್ಲ ಇವತ್ತೇ ಬರ್ತಿರೋದು. ನಾನೇ ಏರ್ಪೋರ್ಟ್ಗೆ ಹೋಗಿ ಅವನನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಖುಷಿನಾ ಅಂತ ಕೇಳಿದ್ದ. ಸೂರಜ್ ಮಾತು ಕೇಳಿ ಜಾನಕಿಯವರ ಮುಖ ಖುಷಿನಲ್ಲಿ ಅರಳಿಬಿಟ್ಟಿತ್ತು. ಚಿಕ್ಕ ಇವತ್ತೇ ಬರ್ತಾ ಇದ್ದಾನಾ? ಹಾಗಾದರೆ ರಾತ್ರಿ ಅಡುಗೆಗೆ ಅವನಿಷ್ಟದ ಪಾಯಸ ಮಾಡೋಕ್ಕೆ ಹೇಳ್ತೀನಿ ಅಂತ ಅಡುಗೆ ಮನೆ ಕಡೆ ನಡೆದ್ರೆ ಅಮ್ಮನ ಸಂತಸ ಕಂಡು ನಸುನಕ್ಕ ಸೂರಜ್ ತನ್ನ ವಾಚ್ ನೋಡ್ಕೊಳ್ತಾ, ಎಲ್ಲಿ ಹೋದ್ಲಪ್ಪ ಈ ಕುಳ್ಳಿ ಅಂತ ಆಗಾಗ ಮನೆ ಬಾಗಿಲ ಕಡೆ ದೃಷ್ಟಿ ಹರಿಸ್ತಾ ಇದ್ದ. ಸ್ಕೂಟಿಲಿ ವರ್ಮಾ ಮನೆಯ ಗೇಟ್ ಒಳಗಡೆ ಬಂದ ಸಾನ್ವಿ ತನ್ನ ಬಾಸ್ ಮನೆಯನ್ನು ಕಂಡು ದಂಗಾದ್ಲು. ಕಥೆ, ಕಾದಂಬರಿ, ಸಿನಿಮಾಗಳಲ್ಲಿ ಕಾಣುವಂತಹ ವೈಭವ ಹೊಂದಿರುವ ಬಂಗಲೆ ಅದು. ಸುತ್ತಲೂ ಕಣ್ಣಾಡಿಸುತ್ತಾ ಇದೇನು ಮನೇನಾ ಅರಮನೆನಾ ಹೇಳ್ಕೊಳ್ತಾ ಸ್ಕೂಟಿ ನಡೆಸುತ್ತಾ ಪಾರ್ಕಿಂಗ್ ಜಾಗಕ್ಕೆ ಬಂದಳು. ಗೇಟ್ ಒಳಗಡೆ ಬರ್ತಾ ಇದ್ದಂಗೆ ಕಾರುಗಳಿಗೆ ಓಡಾಡುವ ಹಾಗೆ ಕಾಲುದಾರಿ, ಬಲಕ್ಕೆ ದೊಡ್ಡ ಹುಲ್ಲು ಹಾಸಿನ ಮಧ್ಯೆ ಕಾರಂಜಿ, ಅಲ್ಲದೆ ವಿಧ ವಿಧವಾದ ಕಣ್ಮನ ಸೆಳೆಯುವ ಹೂಗಿಡಗಳು. ಎಡಕ್ಕೆ ದೊಡ್ಡ ಪಾರ್ಕಿಂಗ್ ಜಾಗ, 5-6 ಐಷಾರಾಮಿ ಕಾರುಗಳು, 3 ಬುಲೆಟ್ ಬೈಕ್ ಜೊತೆಯಲ್ಲಿ ಒಂದು ಮೌಂಟೇನ್ ಸೈಕಲ್. ಓ ಸೈಕಲ್! ಅದೇನೋ ತಿಳಿಯದು. ಸಾನುಗೆ ಚಿಕ್ಕ ವಯಸ್ಸಿನಿಂದಲೂ ಸೈಕಲ್ ಕಂಡ್ರೆ ಪ್ರಾಣ. ಎಂದಾದರೂ ಈ ಸೈಕಲ್ನ ಕೇಳಿ, ಇಲ್ಲ ಅಂದರೆ ಕದ್ದಾದರೂ ಓಡಿಸ್ಲೇಬೇಕು ಮನಸ್ಸಿನಲ್ಲೇ ಹೇಳಿಕೊಂಡು ಸ್ಕೂಟಿನ ಪಾರ್ಕ್ ಮಾಡಿ ಕೈನಲ್ಲಿ 2 ಫೈಲ್ ಹಿಡ್ಕೊಂಡು ಮನೆಯೊಳಗೆ ನಡೆದ್ಲು. ಸಾನ್ವಿ ವರ್ಮಾ ಮ್ಯಾನ್ಷನ್
ಸುತ್ತಲೂ ಕುತೂಹಲ ಭರಿತ ಕಣ್ಣೋಟ ಬೀರ್ತಾ ಮನೆಯೊಳಗೆ ಹೆಜ್ಜೆ ಇಡುತ್ತಲೇ ಇವಳಿಗಾಗಿ ಕಾಯ್ತಾ ಲಿವಿಂಗ್ ರೂಮಿನ ಸೋಫಾ ಮೇಲೆ ಕೂತಿದ್ದ ಇವಳ ಬಾಸ್ ಸೂರಜ್ ವರ್ಮಾ. ಸದ್ಯ ಬಂದ್ಯಲ್ಲ, ಬೇಗ ಆ ಫೈಲ್ಸ್ ಕೊಡು. ಅದಕ್ಕೆ ಸೈನ್ ಮಾಡಿದ್ಮೇಲೆ ನನಗಿನ್ನೊಂದು ಮುಖ್ಯವಾದ ಕೆಲಸ ಮಾಡೋದಿದೆ. ಹಾಗೆ ಇನ್ನೊಂದು ಮಾತು, ನಾನೀಗ ಸಹಿ ಹಾಕ್ಕೊಡೋ ಫೈಲ್ಗಳನ್ನು ತಗೊಂಡು ಹೋಗಿ ನನ್ನ ಕ್ಯಾಬಿನಲ್ಲಿ ಇಟ್ಬಿಡ್ಬಿಡ ಎಂದು ಹೇಳಿದ್ದ. ನನಗೆ ಗೊತ್ತು ಸರ್, ಟೆಂಡರ್ನ ಮುಂದಿನ ಪ್ರೊಸೀಜರ್ಗಳನ್ನ ನಾನು ನೋಡ್ಕೋತೀನಿ. ನೀವು ಆರಾಮಾಗಿ ನಿಮ್ಮ ಅಣ್ಣನ ಮದುವೆ ಮುಗಿಸ್ಕೊಂಡು ಬನ್ನಿ. ಅಲ್ಲಿವರೆಗೂ ನಿಮ್ಮ ಆಫೀಸಿನ ಜವಾಬ್ದಾರಿ ನಿಮ್ಮ ಮ್ಯಾನೇಜರ್ ಭಾಸ್ಕರ್ ಸರ್ ಮೇಲೆ ಹಾಗೆ ನನ್ನ ಮೇಲಿರುತ್ತೆ. ಯು ಡೋಂಟ್ ವರಿ, ಓಕೆನಾ? ಅವಳು ಹೇಳಿದ ರೀತಿಗೆ ನಕ್ಕ ಸೂರಜ್ ಸರಿ ಅಂತ ತಲೆ ಆಡಿಸಿದ್ದ. ನಾನು ಹೊರಡ್ಲಾ ಸರ್? ಸೂರಜ್ ಸಹಿ ಮಾಡಿಕೊಟ್ಟ ಫೈಲ್ಗಳನ್ನು ಹಿಡಿದು ತಾನು ಬಂದ ಕೆಲಸ ಮುಗೀತು ಅಂತ ವಾಪಸ್ ಆಫೀಸ್ಗೆ ಹೊರಡೋದಕ್ಕೆ ಅನುಮತಿ ಕೇಳಿದ್ಲು. 5 ನಿಮಿಷ ವೆಯ್ಟ್ ಮಾಡು, ರೆಡಿಯಾಗಿ ಬರ್ತೀನಿ, ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ದ. ಬಾಸ್ ಮಾತಿಗೆ ಎದುರೋಡಕ್ಕಾಗದೆ ಸರಿ ಅಂತ ತಲೆ ಆಡಿಸಿ ಅಲ್ಲೇ ಲಿವಿಂಗ್ ರೂಮ್ನಲ್ಲಿದ್ದ ಸಿಂಗಲ್ ಸೋಫಾದಲ್ಲಿ ಕುಳಿತುಕೊಂಡ್ಳು. ಸಾನ್ವಿ ಬಳಿ ಸೂರಜ್ ಮತ್ತೇನೋ ವಿಷಯ ಮಾತನಾಡೋನಿದ್ದ. ಆದರೆ ಅಷ್ಟರಲ್ಲಿ ಅಪ್ಪ ತಿಂಡಿ ಕಾಯ್ತಾ ಇದ್ದಾರೆ, ಬಾ ಸೂರಿ. ಅವನ ತಾಯಿ ಜಾನಕಿ ಅವರ ಕರೆಗೆ ಓಗೊಟ್ಟು ಊಟದ ಮನೆಯತ್ತ ಹೆಜ್ಜೆ ಹಾಕಿದ ಸೂರಜ್. ಸುಮ್ಮನೆ ಮನೆ ಸುತ್ತ ಕಣ್ಣಾಡಿಸುತ್ತಾ ಕುಳಿತಿದ್ದ ಸಾನ್ವಿ ತನ್ನ ಎದುರಿಗೆ ಇದ್ದ ಕಾಫಿ ಟೇಬಲ್ ಮೇಲಿರುವ ಸೂರಜ್ ಪರ್ಸ್ನಲ್ ಮೊಬೈಲ್ ರಿಂಗ್ ಆಗೋಕ್ಕೆ ಶುರು ಮಾಡೋದನ್ನು ಕಂಡು ಅದನ್ನು ಕೈಗೆತ್ಕೊಂಡ್ಳು. ಮೊಬೈಲ್ ಸ್ಕ್ರೀನ್ ಮೇಲೆ ವ್ಯಕ್ತಿಯ ಹೆಸರಿನ ಬದಲು ಕೆಂಪು ಬಣ್ಣದ ಹಾರ್ಟ್ ಸಿಂಬಲ್ ಇತ್ತು ಅಷ್ಟೆ. ಅದನ್ನು ಕಂಡು ಸರ್ರಿಗೆ ತುಂಬ ಬೇಕಾದವರು ಅನಿಸುತ್ತೆ. ನಸುನಕ್ಕು ಮೊಬೈಲ್ನ ಕೈನಲ್ಲಿ ಹಿಡ್ಕೊಂಡು ಡೈನಿಂಗ್ ರೂಮ್ಗೆ ಹೋದಳು ಸಾನ್ವಿ. ಸರ್, ನಿಮ್ಮ ಪರ್ಸ್ನಲ್ ನಂಬರ್ಗೆ ಕರೆ ಬರ್ತಾ ಇದೆ ಅಂತ ಅವನಿಗೆ ಹೇಳಿ ಫೋನ್ ಸ್ಕ್ರೀನ್ ತೋರಿಸಿದ್ರೆ ಹುಬ್ಬು ತೀಡ್ಕೊಂಡವನು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸಂಜೆ ಮೇಲೆ ಕಾಲ್ ಮಾಡ್ತೀನಿ ಅಂತ ಅವರಿಗೆ ನೀನೇ ತಿಳಿಸ್ಬಿಡು ಅಂತ ಹೇಳಿದ್ದ. ತನ್ನ ಬಾಸ್ನ ನಿರ್ದೇಶನದಂತೆ ಹೇಳಬೇಕು ಅಂದ್ಕೊಂಡು ಮತ್ತೆ ಹಾಲ್ಗೆ ಬಂದು ಕರೆ ಸ್ವೀಕರಿಸಿದ್ದೇ ತಡ. ಆ ಕಡೆಯಿಂದ ಅಂತ ಚುಂಬಿಸಿದ ಹುಡುಗಿ, ಬೇಬಿ ಲವ್ ಯು ಸೋ ಮಚ್. 2 ಡೇಸಿಂದ ನೀನು ನನಗೆ ಕಾಲ್ ಮಾಡೇ ಇಲ್ಲ, ನಾನು ಕಾಲ್ ಮಾಡಿದ್ರೂ ಬ್ಯುಸಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತೀಯಾ? ನಿನ್ನ ಜೊತೆಗೆ ಮಾತಾಡದೆ ಏನೋ ಒಂಥರ ಲೋನ್ಲಿ ಫೀಲ್ ಆಗ್ತಿದೆ. ಐ ಮಿಸ್ಡ್ ಯು ಸೋ ಮಚ್ ಬೇಬಿ ಅಂತ ಒಂದೇ ಸಮನೆ ಮಾತನಾಡ್ತಿದ್ದ ಹುಡುಗಿ ಮಾತುಗಳು ಸಾನ್ವಿ ಮುಖದ ಮೇಲೆ ನಗು ಮೂಡಿಸಿತ್ತು. ಅವಳನ್ನು ತಡೆಯೋದಕ್ಕೋಸ್ಕರ ಸಾನ್ವಿ, ಹಲೋ ಮೇಡಮ್, ಸ್ವಲ್ಪ ಸಮಾಧಾನ. ಕಾಲ್ ರಿಸೀವ್ ಮಾಡಿದ್ದು ಯಾರು ಅಂತ ತಿಳ್ಕೊಂಡು ಆಮೇಲೆ ತಾನೇ ನೀವು ಮಾತಾಡಬೇಕು. ಅಷ್ಟಕ್ಕೂ ನೀವು ಕೊಟ್ಟು ಮುತ್ತು ಆಡಿದ ಮಾತುಗಳು ಎಲ್ಲ ವೇಸ್ಟ್ ಆಗೋಯ್ತು. ಯಾಕಂದರೆ ಇದು ಸೂರಜ್ ಸರ್ ಅಲ್ಲ, ನಾನವರ PA ಸಾನ್ವಿ ಅಂತ ಕಷ್ಟಪಟ್ಟು ತನ್ನ ನಗು ತಡೆ ಹಿಡ್ಕೊಂಡು ಮಾತನಾಡ್ತಾ ಇದ್ಲು. ಮನದಲ್ಲೇ ಫೋನ್ನಲ್ಲೇ ಹೀಗೆ ಇನ್ನು ನಮ್ಮ ಬಾಸ್ ಇವ್ರ ಕಣ್ಣೆದುರಿಗೆ ಕಾಣಿಸ್ಕೊಂಡ್ಬಿಟ್ರೆ ಪಾಪ ಅವ್ರ ಗತಿ, ದೇವ್ರಿಗೆ ಪ್ರೀತಿ ಹೇಳ್ಕೊಂಡು ಮೇಲು ನಕ್ಕಳು. ಆದರೆ ಸಾನ್ವಿ ಮಾತು ಕೇಳಿ ತನಗೆ ಅವಮಾನ ಆದ ಹಾಗೆ ಆಗಿದ್ದ ಕಾರಣ ಕೋಪಗೊಂಡ ಹುಡುಗಿ, ಹೌ ಡೇರ್ ಯು, ಇದು ನನ್ನ ಬೇಬಿ ಪರ್ಸ್ನಲ್ ಫೋನ್, ಅದನ್ನು ನೀನು ಯಾಕೆ ಮುಟ್ಟಿದ್ದು? ಅವಳ ಮಾತಿನಲ್ಲಿ ಅತಿಯಾದ ಅಹಂಕಾರ ತುಂಬಿತ್ತು. ಆದರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇ ಇರೋ ಸಾನ್ವಿ, ನೋಡಿ ಮೇಡಮ್, ಸರ್ ಬ್ಯುಸಿ ಇದ್ದಾರೆ, ಅವರೇ ನನಗೆ ಫೋನ್ ರಿಸೀವ್ ಮಾಡಿ ಮಾತಾಡೋಕೆ ಹೇಳಿದ್ರು, ಅದಕ್ಕೆ ನಿಮಗೆ ಫ್ರೀ ಆದಮೇಲೆ ಕಾಲ್ ಮಾಡ್ತಾರಂತೆ, ಹ್ಯಾವ್ ಎ ಗುಡ್ ಡೇ ಎಂದು ಸಮಾಧಾನವಾಗಿ ಹೇಳಿ ಕಾಲ್ ಕಟ್ ಮಾಡಿ ಮತ್ತೆ ಹೋಗಿ ಅಲ್ಲಿದ್ದ ಸೋಫಾದಲ್ಲಿ ಕೂತಳು ಸಾನ್ವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮೊದಲನೇ ಅಧ್ಯಾಯ ಹೇಗಿತ್ತು? ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.